ಇಷ್ಟೊತ್ತು ನಾವು ಸೀರಿಯಸ್ ಕಾನ್ವರ್ಸೇಷನ್ ಮಾಡಿದ್ವಿ ಮ್ಯಾಮ್. ಈಗ ಒಂದು ಫನಿ ಸೆಗ್ಮೆಂಟ್ ತಂದಿದ್ದೀನಿ ನಾನು, ಗೆಸ್ ದ ಸಾಂಗ್ ಚಾಲೆಂಜ್ ಅಂತ. ಆದ್ರೆ ಇದು ಒಂದು ಚೂರು ಡಿಫ್ರೆಂಟ್ ಆಗಿರುತ್ತೆ. ಏನು ಅಂತಂದ್ರೆ ವರ್ಡ್ಸ್ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ನೀವು ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿಕೊಂಡು ಯಾ ಹಾಡಂತ ನೀವು ಗೆಸ್ ಮಾಡ್ಬೇಕು. ಕೆಲವೊಂದು ನಿಮ್ದೇ ಹಾಡುಗಳಿರ್ತವೆ, ಕೆಲವೊಂದು ನಾನು ಬೇರೆ ಕೂಡ ತಂದಿದ್ದೀನಿ. ಫಸ್ಟ್ ಸಾಂಗ್ ಮ್ಯಾಮ್, ಹೂ ಇಸ್ ಶಿ, ಹೂ ಇಸ್ ಶಿ ವಿತ್ ಜಾಸ್ಮಿನ್ ಲೈಕ್ ಐಸ್. ಎಸ್ ಇದೆ ಮ್ಯಾಮ್, ಅದೊಂದು ಸರ್ಪ್ರೈಸ್. ನೆಕ್ಸ್ಟ್, ಲೆಟ್ ಅಸ್ ಬಿಲ್ಡ್ ಅವರ್ ಓನ್ ಕ್ರಿಕೆಟ್ ಟೀಮ್, ವಿಲ್ ಯು ಗಿವ್ ಮೀ 11 ಚಿಲ್ಡ್ರನ್? ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ಎಷ್ಟು ಫನ್ನಿ ನಮ್ದೊಂದು ಕ್ರಿಕೆಟ್ ಟೀಮ್ ಅನ್ನ ನಂಗೆ ಕೊಡ್ತೀಯ? ಓಕೆ, ನೆಕ್ಸ್ಟ್ ಸಾಂಗ್ ಮ್ಯಾಮ್, ಬ್ಲೂಮಿಂಗ್ ಫ್ಲವರ್ಸ್, ಪ್ಲೀಸ್ ಲಿಸನ್, ಲೈಫ್ ಇಸ್ ಲೈಕ್ ಅ ಬ್ಯಾಟಲ್. ಎಸ್ ಮ್ಯಾಮ್, ಹಾಡ್ಬಿಡಿ. Yes, yes. Next song, ma'am. My heart sang butterfly, butterfly, looking at you, butterfly, butterfly. Actually, statement ಹಿಂಗೆ ಹಾಡ್ತೀನಿ. My heart is saying butterfly, butterfly, looking at you, butterfly. ಕನ್ನಡದಲ್ಲಿ ಹಾಡ್ಬಿಡಿ. ನನ್ನ ಮನಸ್ಸು ಹಾಡಿದೆ ತಿತ್ತಲಿ ತಿತ್ತಲಿ ನಿನ್ನೆ ನೋಡಿ. ಸ್ಟೇಜ್ ಅಲ್ಲಿ ಹಾಡ್ಬಿಟ್ಟು ಒಂದ್ಸತಿ ರೆಸ್ಪಾನ್ಸ್ ನೋಡಿ ಮ್ಯಾಮ್ ಹೇಗಿರುತ್ತೆ ಅಂತ. ಹೊಡಿತಾರೆಲ್ಲ. ಅಲ್ಲ ಮ್ಯಾಮ್, ಗೆಸ್ ಮಾಡಕ್ ಹೇಳಿ ನೆಕ್ಸ್ಟ್ ಬಿಟ್ಟು. ನೆಕ್ಸ್ಟ್ ಸಾಂಗ್ ಮ್ಯಾಮ್, ಮೈ ಹಾರ್ಟ್ ಫೀಲ್ಸ್ ನರ್ವಸ್ ಆಫ್ಟರ್ ಲುಕಿಂಗ್ ಅಟ್ ಯು. ಹೇಳಾದ್ಮೇಲೆ ಏನ್ ಹೇಳಿ ನೆನ್ಪಡ್ತಾ ಇರೋದು, ನಂದು ಎಲ್ಲಾ ಹಾಡಲ್ಲೂ ಹಾರ್ಟ್ ಅನ್ನ ತುಂಬಾ ಇದೆ ಅನ್ನೋದು ಗೊತ್ತಾಗ್ತಿದೆ ಇವಾಗ. ಕಾರ್ಡಿಯಾಲಜಿಸ್ಟ್ ಸಾರಿ ಮ್ಯಾಮ್. ಹಾ, ಸೂಪರ್ ಮ್ಯಾಮ್. ಇದು ಒನ್ ಆಫ್ ಯುವರ್ ಲೇಟೆಸ್ಟ್ ಸಾಂಗ್ ಅಂತ ಹೇಳ್ಬೋದು ಮ್ಯಾಮ್. ಕೀಪ್ ವಾಕಿಂಗ್, ದ ವರ್ಲ್ಡ್ ಇಸ್ ವಿತ್ ಅಸ್. ನಡಿ ನಡಿಗೆಂದು ಹೀಗೆ ಜಗವಿದೆ ನಮ್ಮ ಜೊತೆಗೆ, ನಿನ್ನ ನಗುವಲಿ ನನ್ನ ಸಿರಿದೆ, ನಿನ್ನ ನೋವಲಿ ನನ್ನ ಸಾವಿದೆ, ಸಂಜೋ ಗೀತ ಮತ್ತೆ ಜೊತೆಗೆ. ಸೂಪರ್ ಮ್ಯಾಮ್. ನಾನು ನಿಜವಾಗ್ಲೂ ಎಲ್ಲೋ ರೆಕಾರ್ಡಿಂಗ್ಸ್ ಕೇಳಿಸ್ಕೊತಿದ್ದೀನಾ ಅಂತ ಅನ್ಸ್ಬಿಡ್ತಿದೆ ನನಗೆ. Thank you, ma'am. This segment ends here. Very nice.